ಹೆಂಡತಿ ಇಬ್ಬರು ರಾತ್ರಿ ಹೇಗೆ ಮಲಗಬೇಕು? ಪತಿ ಪತ್ನಿ ಹೀಗೆ ಮಲಗಿದರೆ ದೊಡ್ಡ ಆಘಾತ ಉಂಟಾಗಬಹುದು. ನಿದ್ರಾ ಬಂದ ಮೇಲೆ ಯಾವ ಅರಿವು ಇರುವುದಿಲ್ಲ. ಒಳ್ಳೆ ನಿದ್ರೆಯಿಂದ ನಮ್ಮ ದಿನವು ಸುಖಮಯವಾಗಿರುತ್ತದೆ ಹಾಗೂ ಮನಸ್ಸನ್ನು ಜಾಗರೂಕಗೊಳಿಸುತ್ತದೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಬೇಕು ತಿಳಿಯೋಣ ಬನ್ನಿ. ದಂಪತಿಗಳು ಮಲಗುವ ಕೋಣೆಯಲ್ಲಿ ಯಾವುದೇ ಕೆಟ್ಟ ಹಾಗೂ ನಗ್ನ ಚಿತ್ರಗಳು ಇರಬಾರದು. ಮಲಗುವಾಗ ಕನಸಿನಲ್ಲಿ ಮರಣ ಹಾಗೂ ಆತ್ಮೀಯರು ಕಂಡರೆ ಏನು ಅರ್ಥ ಗೊತ್ತೇ? ಮಲಗುವಾಗ ಯಾವಾಗಲೂ ಪಾದಗಳನ್ನು ಚೆನ್ನಾಗಿ ತೊಳೆದು ಪೂರ್ವಕ್ಕೆ ಕಾಲು ಬರುವಂತೆ ನೋಡಿಕೊಳ್ಳಬೇಕು. ಹಾಸಿಗೆಯು ಯಾವಾಗಲೂ ಸ್ವಚ್ಛವಾಗಿರಬೇಕು. ಮಲಗುವ ಕೋಣೆಯಲ್ಲಿ ಕನ್ನಡಿ ಹಾಸಿಗೆಯ ಮುಂದೆ ಇರಬಾರದು. ಹಾಸಿಗೆ ಎರಡು ಬದಿಯಲ್ಲೂ ಸ್ವಲ್ಪ ಜಾಗ ಇರಬೇಕು. ಹಾಸಿಗೆಯ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಇರಬೇಕು. ನಿಮಗೆ ರಾತ್ರಿ ನಿದ್ದೆಯಿಂದ ಎಚ್ಚರವಾದರೆ ನಿದ್ರಾ ಜಾಗವನ್ನು ಬದಲಾಯಿಸಬೇಕು ಹಾಗೂ ದೇವರನ್ನು ಪ್ರಾರ್ಥಿಸಬೇಕು. ನಿದ್ರಾ ಮಾತ್ರೆಯನ್ನು ಸೇವಿಸಬೇಡಿ. ವಾಸ್ತು ಪ್ರಕಾರ ವಿವಾಹಿತರು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. ಮಲಗುವಾಗ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು. ಎದ್ದ ತಕ್ಷಣ ಸೂರ್ಯೋದಯ ನೋಡುವುದು ಒಳ್ಳೆಯದು. ಸೂರ್ಯನ ಕಿರಣಗಳು ಮೈಗೆ ಬಿದ್ದರೆ ಶುಭ. ಪತಿ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ತಲೆ ಸ್ನಾನ ಮಾಡಬಾರದು. ಪತಿ ಮನೆಯಿಂದ ಹೋದ ತಕ್ಷಣ ಕಸ ಗುಡಿಸಬಾರದು. ಬೆಡ್ ಕವರ್ಗಳು ಯಾವಾಗಲೂ ತಿಳಿ ಬಣ್ಣ ಇರಬೇಕು. ಗುಲಾಬಿ ಬಣ್ಣ, ನೇರಳೆ ಬಣ್ಣ, ಕಂದು ಬಣ್ಣ ಇರಬೇಕು. ತಿಳಿ ಬಣ್ಣದ ಕವರ್ಗಳು ವಿಶ್ರಾಂತಿ ಪಡೆಯಲು ಉತ್ತಮ ಹಾಗೂ ಮಲಗುವಾಗ ಎಡಗಡೆ ಮಲಗಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.